ಆಮೇಲೆ ಇಳಿದಾಗ ಅನೌನ್ಸ್ಮೆಂಟ್ ಶುರು ಆಯ್ತು. ಅನೌನ್ಸ್ಮೆಂಟ್ ಅಲ್ಲಿ ಏನಾಯ್ತು ಅಂದ್ರೆ ಜಸ್ಟ್ ಅವ್ರು ಹೇಳಿದ್ರು ಕೊಯ್ ಹರ್ಕತ್ ಕಿಯಾ ತೋ ಆಪ್ಕೋ ಉಡಾ ದೇಂಗೆ ಅಂತ ಹೇಳಿದ್ರು. ಒಂದ್ಸರಿ ಅನೌನ್ಸ್ ಮಾಡಿದ್ರು. ಆಯ್ತು ಸರ್, ಅರ್ಧ ಗಂಟೆ ಫೈರ್ ಸರ್. ಆ ಅರ್ಧ ಗಂಟೆ ನಾವ್ ಹೇಳೋದ್ರಲ್ಲಿ ಅರ್ಧ ಅಂತ ಹೇಳ್ಬಿಡ್ಬೋದು ಸರ್. ಅರ್ಧ ಗಂಟೆ ಅನುಭವಿಸಿದೆ ಇದೆಲ್ಲ, ಅದು ಬಹಳ ಕಷ್ಟ. ನಮ್ಮ ಜೀವನೇ ನಮ್ಮ ಕೈಯಲ್ಲಿ ಬಂದಂಗಾಗಿತ್ತು. ಫೈನಲಿ ವಿಧಿ ಇಲ್ದೆ ನಾವು ಪಾಕಿಸ್ತಾನದ ಊಟ ತಿನ್ಲೇಬೇಕಾಯ್ತು. ಟಾರ್ಚಿಂಗ್ ಹೇಳಕ್ ಸಾಧ್ಯ ಸರ್, ಅಷ್ಟೊಂದು ಟಾರ್ಚಿಂಗ್ ಮಾಡ್ತಾ ಇದ್ರು. ಸಿಗಾರಿಂದ ಸುಡ್ತಿದ್ರು, ಬಹಳಷ್ಟು ಚಿತ್ರಹಿಂಸೆ ಕೊಡ್ತಾ ಇದ್ರು. ಅವ್ರು ಓಡಿದ ತಕ್ಷಣ ದಡ 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 ಸೌಂಡ್ ಬಂದಿದ ತಕ್ಷಣ ಮುಂದೆ ಓಡ್ತಿರ್ತಾರಲ್ಲ, ಗನ್ ಪಾಯಿಂಟಿಗೆ ಬಂದ್ಬಿಟ್ರು. ಇಮ್ಮಿಡಿಯೇಟ್ ಫೈರಿಂಗ್ ಆಯ್ತು. ಇವ್ರು ಹಂಗಲ್ಲ, ಇವ್ರಿಗೆ ಕೇಕೆ ಆಗಿರುತ್ತೆ. ಹೊಡೆದಿ ನಾವು ಕೂತ್ಕೊಳ್ಳೋದು ಇದೆಲ್ಲ ಕೇಳ್ಕೊಂಡು ನಗ್ತಾ ಇರ್ತಾರ ಅವರು. ಸೆಂಟರ್ ಆಗಿ ನೀಲಿಂಗ್ ಪೊಸಿಷನ್ ಅಲ್ಲಿ ಹೋಗಿ ನಾನು ಹಿಂಗ್ ಕೂತ್ಕೊಂಡೆ. ಕೂತಿದ ತಕ್ಷಣ ಅವನು ಹಿಂದೆ ಮುಂದೆ ನೋಡದೆ ಗನ್ ರೈಫಲ್ ನ ಕಾಕ್ ಮಾಡಿ ಇಟ್ಕೊಂಡೇ ಬಿಟ್ಟ. ಗನ್ ಪಾಯಿಂಟ್ ಅಲ್ಲೇ ನಾನಿದ್ದೆ. ಇದುವರೆಗೂ ನಾನು ಅಂದ್ರೆ ಇಲ್ಲಿ ತನಕ ಅಷ್ಟಿಲ್ಲ, ಅಲ್ಲಿಂದ ಇಲ್ಲಿ ತನಕ ಲಿಪ್ಸ್ ಮೇಲೆ ಒಂದು ಡ್ರಾಪ್ ತಂದಿಲ್ಲ ಸರ್. ಏನ್ ಮಾಡ್ತಿದ್ರಿ ಸರ್? ಅದನ್ನ ನಾನು ಏನ್ ನೋಡ್ತಿದ್ದೆ ಅಂದ್ರೆ ಸರ್, ಅಲ್ಲಿ ಕಾಶ್ಮೀರಿಯಲ್ಲಿ ಒಳ್ಳೊಳ್ಳೆ ಚಾದರ್ಸ್ ಇದ್ವು. ಸಿವಿಲಿಯನ್ಸ್ ಸೇಲ್ ಮಾಡಕ್ ಬರ್ತಿದ್ರು ಸರ್. ಅವರಿಗೆ ಡ್ರಿಂಕ್ಸ್ ಬೇಕಿತ್ತು ಸರ್, ನನಗೆ ಥಿಂಗ್ಸ್ ಬೇಕಿತ್ತು ಸರ್. ಈ ಬಾಟ್ಲು ಒಂದ್ ಕೊಡೋದು, ಆ ಥಿಂಗ್ಸ್ ನನ್ನ ತಗೊಳ್ಳೋದು ಸರ್. ತಗೊಂಡು ನಾನು ಮನೆ ಬರ್ತಾ ಇದ್ದೆ. ಮನೆ ತಗೊಂಡ್ಬಂದು ಎಲ್ಲ ಸ್ಟಾಪ್ ಮಾಡ್ತಿದ್ದೆ. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಮೊದಲು ಹೇಗಿತ್ತು ಅಂದ್ರೆ ಹೇಳ್ತಿರಲ್ಲ, ಹಳೆ ಕಾಲದಲ್ಲಿ ಥಿಂಗ್ಸ್ ಕೊಟ್ಟು ಥಿಂಗ್ಸ್ ತಗೊಳ್ತಿದ್ರು ಅಂತ. ಆ ಪ್ಯಾಟರ್ನ್ ನಂದು ಆಗಿತ್ತು ಅಲ್ಲಿ. ಯಾಕಂದ್ರೆ ನಾನು ಡ್ರಿಂಕ್ಸ್ ಮಾಡಲ್ಲ, ಅವ್ರಿಗೆ ಡ್ರಿಂಕ್ಸ್ ಬೇಕಿತ್ತು ಸರ್. ಹುಡ್ಕೊಂಡ್ ಬರೋರು, ಇಲ್ಲೊಬ್ರು ಡಾಕ್ಟರ್ ಇದ್ರಲ್ಲ, ಅವ್ರಿಗೆ ಡ್ರಿಂಕ್ಸ್ ಬೇಕಿತ್ತು. ಎಲ್ಲಿದ್ದಾರೆ ಅವರು? ಕೇಳ್ಕೊಂಡು ಅಲ್ಲಿ ಕೂತ್ಕೊಂಡಿರೋರು. ಸಂತೆಯಲ್ಲೇ ಕೂರ್ಸಿದ್ರು, ಹೊರಗಡೆ ಕೂರ್ಸಿದ್ದ ಅವ್ರಿಗೆ. ಯಾಕಂದ್ರೆ ನಾವೇನೇ ತಗೊಂಡಿದ್ರು ಹೊರಗಡೆ ತಗೊಂಡು ಆಮೇಲೆ ಎಲ್ಲ ಕ್ಲೀನ್ ಮಾಡಿ ನೋಡ್ಕೊಂಡು ಆಮೇಲೆ ಒಳಗೆ ತಗೊಂಡೋದು. ಯಾಕಂದ್ರೆ ಅಷ್ಟು ಈಜಾಗ ಏನು ಥಿಂಗ್ಸ್ ನ ಒಳಗೆ ತಗೊಂಡ್ಬರಂಗಿಲ್ಲ. ಹಾಗಾಗಿತ್ತು. ಹಾಗೆ ತಗೊಂಡು ನಾನು ಇಟ್ಕೊಳ್ತಾ ಇದ್ದೆ. ನೀವು ಇಲ್ಲಿ ಮನೆಯಿಂದ ವಾಪಸ್ ಹೋಗ್ಬೇಕು, ಇಲ್ಲಿಂದ ಸರ್ ಅಯ್ಯೋ, ಇಲ್ಲಿಂದ ಹೋಗ್ಬೇಕಾದ್ರೆ ಸರ್ ಏನೇನೆಲ್ಲ ತಗೊಂಡೋಗ್ತಿದ್ವಿ. ಚಕ್ಲಿ, ಕೋಡ್ಬೇಳೆ ಸರ್. ಇನ್ನೊಂದು ಹೇಳ್ತೀನಿ ಇಂಪಾರ್ಟೆಂಟ್ ಸರ್. ನಮ್ಮ ಮನೆಯಲ್ಲಿ ಒಣ ಅವಲಕ್ಕಿ ಅಂತ ಮಾಡ್ತಾರೆ, ಒಗ್ಗರಣೆ ಹಾಕಿ ಇಲ್ಲ ಡ್ರೈ ಒಣ ಅವಲಕ್ಕಿ ಅಂತ ಮಾಡ್ತಾರೆ ಸರ್. ಅದು ಹೇಗಿರುತ್ತೆ ಅಂದ್ರೆ ಇನ್ಸ್ಟೆಂಟ್ ಅವಲಕ್ಕಿ ಅಂತ ಹೇಳ್ತೀವಿ ಅದು ಆಕ್ಚುಲಿ. ಅದಕ್ಕೆ ನಾವೇನಿಲ್ಲ, ಎಲ್ಲ ರೆಡಿ ಇರುತ್ತೆ. ಸ್ವಲ್ಪ ನೀರ್ ಚಿಮ್ಕಿಸ್ಕೊಂಡು ನಾವು ಸುಮ್ನೆ ತಿನ್ನೋದಷ್ಟೇ ಸರ್. ಅದು ಕೊಟ್ಟು ಕಳ್ಸಿದ್ರು ಸರ್. ನಾನು ತಗೊಂಡೋಗಿ ಒಣ ಅವಲಕ್ಕಿ ಹಾಗೆ ಇದ್ವು, ಪುಡಿ ಇದ್ವು. ನಾನು ತಿನ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ಇನ್ನು ಸ್ಲೋ ಫಾಲ್ ಆಗ್ತಾ ಇತ್ತು ಸರ್. ತಟ್ಟೆಲಿ ತಗೊಂಡು ಅವಲಕ್ಕಿ ಹಾಕಿ ಅದ್ರ ಮೇಲೆ ನೀರು ಚಿಮುಕಿಸಿದೆ ಸರ್. ನೀರು ಸಹ ಬಹಳ ಕೋಲ್ಡ್ ಇರುತ್ತೆ ಸರ್, ಬಿಸಿ ಮಾಡ್ಕೊಳ್ತೀವಿ. ನಮ್ಮ ಇದು ಬುಖಾರಿ ಇರುತ್ತೆ. ಬುಖಾರಿ ಅಂದ್ರೆ ಇನ್ ಸೆನ್ಸ್ ಅಲ್ಲಿ ಸ್ನೋ ಜಾಸ್ತಿ ಬೀಳೋ ಸಂಬಂಧ ನಮ್ಗೆ ರೂಮ್ ಎಲ್ಲ ಹೀಟ್ ಆಗೋದಿಕ್ಕೆ ಕಲ್ಲಿದ್ಲಿನ ಬುಖಾರಿಗಳು ಅಂತ ಇರ್ತವೆ. ಕಲ್ಲಿದ್ಲ ಹಾಕ್ತಾ ಇರಬೇಕು, ಅದು ಉರಿತಿರುತ್ತೆ. ಅದಕ್ಕೆ ಒಂದು ವೆಂಟ್ ಇರುತ್ತೆ ಸರ್. ಅದು ಬೆಚ್ಚಗಿಟ್ಟಿರುತ್ತೆ ರೂಮ್ ಎಲ್ಲ. ರಾತ್ರಿ ಎಲ್ಲ ನಾವೇನ್ ಮಾಡ್ತೀವಿ, ಕಲ್ಲಿದ್ಲ ಹಾಕಿ ಲೋಡ್ ಮಾಡ್ಬಿಡ್ತಾರೆ ನಮ್ಮ ಸೋಲ್ಜರ್ಸ್. ಬಿಸಿ ಆಗಿರುತ್ತೆ. ಚಾ ಕಾಫಿಗೆ ನಮಗೆ ಬೇಕು ಅಂದಾಗ ಹೋಗಿ ಅಲ್ಲಿ ಕುಡಿಬಹುದು. ಇಲ್ಲಿ ಇವರೇ ನಮ್ಮ ನರ್ಸಿಂಗ್ ಅಸಿಸ್ಟೆಂಟ್ ಮಾಡ್ತಾನೆ ಇದ್ರು. ಅವರು ಅವ್ರಿಗೆ ಅವಾಗ ಬೇಕಿತ್ತು. ಚಾ ಮಾಡೋರು, ಚಾ ಕುಡಿತಿದ್ವಿ. ನಾನು ಅವಲಕ್ಕಿನ ನೀರ್ ಹಾಕಿ ಎಲ್ಲ ಇದ್ ಮಾಡಿ ಇಟ್ಬಿಟ್ಟು ಒಂದ್ 5 ನಿಮಿಷ ಸ್ವಲ್ಪ ನೆನಿಲಿ ಅಂತ ಇಟ್ಟು ನಾನು ಹೋಗಿದ್ದೀನಿ. ಬಂದು ತಗೊಳಕ್ ಹೋಗ್ತೀನಿ. ಆ ಚಮಚ ಮತ್ತೆ ಅವಲಕ್ಕಿ ಎರಡು ಫ್ರೀಸ್ ಆಗ್ಬಿಟ್ಟಿದಾವೆ ಪೂರ್ತಿ. ಅಷ್ಟು ಒಟ್ಟಿಗೆ ಬರ್ತಾ ಇದೆ ಸರ್. ಹಾಗೋಗಿತ್ತು. ಅಷ್ಟು ಕೋಲ್ಡ್ ಇರುತ್ತೆ ಸರ್ ಅಲ್ಲಿ. ತಗೊಂಡೋಗ್ತಿದ್ವಿ ಮನೆಯಿಂದ ಸುಮಾರು ಥಿಂಗ್ಸ್ ತಗೊಂಡೋಗ್ತಾ ಇದ್ವಿ. ಚೆನ್ನಾಗಿ. ಬೇರೆ ರಾಜ್ಯದಿಂದ ಬರೋ ಸೈನಿಕರು ಸರ್ ಅವ್ರದಂತೂ ಸರ್ ಹೇಳಕ ಸಾಧ್ಯ. ದೇಸಿಗಿ ಅಂತ ಬಿಟ್ಟು 1, 2, 3 ಕೆಜಿ ತುಪ್ಪ ತರೋರು ಸರ್. ಅವ್ರು ಏನೇ ಅವ್ರಿಗೆ ಇಶ್ಯೂ ಆಯ್ತು ಅಂದ್ರೆ, ಈಗ ಊಟ ಕೊಟ್ರು ಅಂದ್ರೆ ಅವ್ರು ತಗೊಂಡೋಗಿ ಅವ್ರ ಚಾರ್ಪಾಯಿ ಹತ್ರ ಇಟ್ಕೊಂಡು ಬಿಸಿ ತುಪ್ಪ ಒಗ್ಗರಣೆ ಹಾಕೊಳ್ಳೋರು ಸರ್. ನಾವಿಲ್ಲಿ ಎಣ್ಣೆಲಿ ಒಗ್ಗರಣೆ ಹಾಕೊಳ್ತೀವಿ, ಅವರು ದೇಸಿಗಿ ತಡಕ ಅಂತ ಹೇಳ್ತಾರೆ. ದೇಸಿಗಿ ಹಾಕೊಳ್ಳೋದು, ಚೆನ್ನಾಗಿ ಒಗ್ಗರಣೆ ಹಾಕೊಂಡ್ಬಿಟ್ಟು ಸಾರ್ ಪೂರ್ತಿ ಉಯ್ಕೊಂಡು ತಿನ್ನೋರು. ತುಂಬಾ ಮಜಾ ಆಯ್ತು ಸರ್. ನಾನು ಮ್ಯಾಕ್ಸಿಮಮ್ ಹೇಳ್ಬೇಕು ಅಂದ್ರೆ ನಾನು ಆಫೀಸರ್ಸ್ ಮೆಸ್ಸಲ್ಲಿ ನಾನು ತಿಂತಿರ್ಲಿಲ್ಲ, ORS ಲೈನ್ ಅಲ್ಲಿ ತಿಂತಿದ್ದೆ ನಾನು ಸರ್. ಅದಂತರ ಪೋರ್ಟಬಲ್ ಇಂಡಿಯಾ ಇದ್ದಂಗೆ ಸರ್. ಎಲ್ಲಾ ಜನರು ಇರ್ತಾರೆ. ಜಾಸ್ತಿ ಅಟ್ರಾಕ್ಟ್ ಆಗೋದು ಸರ್, ಕನ್ನಡದಲ್ಲಿ ಯಾರಾದ್ರೂ ಮಾತಾಡ್ಬಿಟ್ರೆ ಅವ್ರು ಬೇರೆಯವ್ರು ಯಾವ ಊರವರ ಇರ್ಲಿ, ಅವರು ನನ್ನವರೇ ಅನ್ನಂಗ್ ಆಗಿರುತ್ತೆ. ಕನ್ನಡ ಮಾತಾಡಿದ್ರೆ ಸಾಕು ಸರ್, ನಾವು ಹುಡುಕ್ತಾ ಇರ್ತೀವಿ ಕನ್ನಡ ಮಾತಾಡೋರು ಯಾರಿದ್ದಾರೆ ಅಂತ ಸರ್. ಹೆಂಗಾಗತ್ತೆ ಅಂದ್ರೆ, ಈಗ ಇನ್ನೊಂದು ಹೇಳ್ತೀನಿ. ಈಗ ನಾವು ಇಲ್ಲಿದೀವಿ, ಇಲ್ಲಿ ಕನ್ನಡದವ್ರು ಎಲ್ಲಾ ಇದ್ರು ಒಬ್ರಿಗೊಬ್ರಿಗೆ ನಾವು ಅಷ್ಟು ಕ್ಲೀನ್ ನಾವು ಮಾತಾಡಕ್ಕೆ ಹೋಗಲ್ಲ. ಏನೋ ಎತ್ತೋ ಅಂತ ಬಿಟ್ಟು ಅಂತಿರ್ತೀವಿ ಸರ್. ಅದೇ ನಾವು ಅನ್ಕೊಳ್ಳೋಣ, ನಾವು ತಮಿಳ್ನಾಡಿಗೆ ಹೋದ್ವಿ, ಅಲ್ಲಿ ಬರೀ ತಮಿಳ್ ಮಾತಾಡಿರ್ತಾರೆ. ಅದ್ರಲ್ಲಿ ಯಾರಾದ್ರೂ ಒಬ್ರು ಕನ್ನಡ ಮಾತಾಡಿದ ತಕ್ಷಣ ಎಷ್ಟು ಅಟ್ಯಾಚ್ಮೆಂಟ್ ಆಗುತ್ತೆ ಅಂದ್ರೆ, ನೀವು ಕನ್ನಡದವ್ರ, ಯಾವ ಊರವ್ರು, ಎಲ್ಲಿ, ಏನು, ಎತ್ತ ಎಲ್ಲ ಕೇಳಕ್ ಶುರು ಮಾಡ್ತೀವಿ ಸರ್. ಹಾಗೆ ನಾವು ಡಿಫೆನ್ಸ್ ಅಲ್ಲಿ ಹೋದಾಗ ಅಲ್ಲಿ ಕನ್ನಡದವರೆಲ್ಲ ಅಕಸ್ಮಾತ್ ಪಕ್ಕದ ಮಹಾರಾಷ್ಟ್ರದವ್ರು ಯಾರು ಕಂಡ್ರು ಅಂದ್ರೆ ಅವರು ಸಹ ನಮ್ಮವ್ರೆ ಆಗೋಗ್ಬಿಟ್ಟಿರ್ತಾರೆ.
ಹಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅವರ ಊಟ ಎಲ್ಲವೂ ನಾವು ಎಲ್ಲ ಸವದಿದೀವಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಸೈನಿಕ್ ಸೇರಿದಾಗಿಂದ ಹ್ಮ್. ಅಲ್ಲಿ ಮಾಡಿರೋ ಹಬ್ಬ ಹರಿದಿನಗಳಿಂದ ಹಿಡಿದು ಎಲ್ಲಾ ಸಂತೋಷದ ವಿಚಾರಗಳನ್ನ ಹೇಳ್ಕೊಂಡ್ ಬಂದ್ರಿ. ನೀವು ಸೈನ್ಯದಲ್ಲಿ ಸೇವೆ ಮಾಡ್ಬೇಕಾದ್ರೆ ಹ್ಮ್. ನಿಮಗೆ ಮರೆಯಲಾರದ ಘಟನೆ ಅಂತ ಯಾವ್ದಾದ್ರು ಇದ್ರೆ ಯಾವ್ದದು? ಸರ್, ಮರೆಯಲಾಗದೆ ಇರೋ ಘಟನೆ ಬಹಳ ದೊಡ್ಡದಿದೆ ಸರ್. ಅದು ಈಗಲೂ ಅದು ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ನಾನು ನಿಮ್ಗೆ ಅವಾಗಲೇ ಒಂದು ಮಾತು ಹೇಳಿದೆ. ನನಗೆ ನನ್ನ ಕುಪ್ಪಾಡಕ್ಕೆ ಹೋಗಿ ನಾನು ಬರಬೇಕಾದ್ರೆ ನನ್ನ ವೆಹಿಕಲ್ಗೆ ಆಕ್ಸಿಡೆಂಟ್ ಆಯಿತು. ಸ್ವಲ್ಪದಲ್ಲೇ ಮಿಸ್ ಆಯಿತು. ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ರೆ 300 ಅಡಿ ಕಂದಕ್ಕೆ ಬಿದ್ದು ನಾವು ಪ್ರಾಣ ಕಳ್ಕೊಬೇಕಾಗಿತ್ತು. ಅಂಥವ್ರು ಗಾಡ್ ಗ್ರೇಸಿಂದ ನಾವು ಬದುಕಿ ಬಚಾವಾಗಿ ಬಂದ್ವಿ ಸರ್. ಈಗ ನಾನು ನೆಕ್ಸ್ಟ್ ಕುಪ್ವಾಡಕ್ಕೆ, ಅದೇ ಕುಪ್ವಾಡಕ್ಕೆ ಮತ್ತೆ ಹೋಗ್ತಾ ಇದ್ದೆ ಮೆಡಿಕಲ್ ಏಡಿಗೆ. ಅಲ್ಲಿ ಏನೋ ಮೆಡಿಕಲ್ ಫುಡ್ಡಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿ ಸೋಲ್ಜರ್ಸಿಗೆ ಪ್ರಾಬ್ಲಮ್ ಆಗಿದೆ ಅಂತ ಒಂದು ಮೆಸೇಜ್ ಬಂತು. ಮೂವ್ಮೆಂಟ್ ಆರ್ಡರ್ ತಗೊಂಡು ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ ನಮ್ಮ ಗಾಡಿ ಮೇಲೆ ಆಂಬುಷ್ ಆಯಿತು. ಯಾರ್ಯಾರು ಹೋಗ್ತಿದ್ವಿ ಸರ್? ಸರ್, ನಮ್ಮ ಒಂದು ಪ್ಲಾಟೂನ್, ಯಾಕಂದ್ರೆ ನಾವೆಲ್ಲೇ ಹೋಗ್ಬೇಕಂದ್ರೆ ಒಂದು ಪ್ಲಾಟೂನ್ ನಮ್ಮ ಜೊತೆಯಲ್ಲಿ ಕಳಿಸ್ಕೊಡ್ತಾರೆ. ನಮ್ಮ ಒಂದು ಯೂನಿಟ್ ಇರುತ್ತೆ. ನಾವು ಬುಲೆಟ್ ಪ್ರೂಫ್ ಗಾಡಿಯಲ್ಲಿ ಹೋಗ್ತಾ ಇದ್ವಿ. ಫ್ರಂಟ್ ಒಂದು ಗಾಡಿ ಇರುತ್ತೆ, ಬ್ಯಾಕ್ ಸೈಡ್ ಒಂದು ಗಾಡಿ ಇರುತ್ತೆ. ಹೋಗ್ತಿರ್ಬೇಕಾದ್ರೆ ಯಾವ ಗಾಡಿಗೆ ಅವ್ರು ಆಂಬುಷ್ ಮಾಡಬೇಕು ಏನ್ ಅನ್ಕೊಂಡಿದ್ರು ಗೊತ್ತಿಲ್ಲ ನಮ್ಗೆ. ನಮ್ಮ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನಮ್ಮ ಗಾಡಿ ಮೇಲೆ ಆಂಬುಷ್ ಆಯ್ತು. ಆಂಬುಷ್ ಅಂದ್ರೆ ಸರ್? ಸರ್, ಆಂಬುಷ್ ಅಂದ್ರೆ ಏನು ಇಲ್ಲ, ಜಸ್ಟ್ ಒಂದು ಕ್ರಾಸ್ ಫೈರ್ ಅಂತ ಹೇಳ್ತೀವಿ. ಮೇಲಿಂದ ಏನ್ ಮಾಡ್ತಾರೆ, ನಮ್ಮ ಆ ಒಂದು ರೋಡ್ ಏನು ಹೋಗುತ್ತಲ್ಲ ಅಲ್ಲಿಗೆ ಅವರು ಟಾರ್ಗೆಟ್ ಮಾಡಿ ಇಟ್ಕೊಂಡಿರ್ತಾರೆ. ಆ ವೆಹಿಕಲ್ ಅಲ್ಲಿ ಬಂದಾಗ ಅಲ್ಲಿ ಫೈರ್ ಮಾಡಬೇಕು ಅಂತ ಅವ್ರದ್ದೊಂದು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆ ಒಂದು ಸ್ಪಾಟ್, ಆ ಕಡೆ ಈ ಕಡೆ ಯಾರು ಇರಲ್ಲ, ಸೆಂಟ್ರಲ್ ಒಂದು ಯಾವುದೋ ಒಂದು ಸ್ಪಾಟ್ ಇಟ್ಕೊಂಡಿರ್ತಾರೆ ಅವರು. ಆ ಸ್ಪಾಟ್ ಅಲ್ಲಿ ನಾವು ಹೋಗ್ಬೇಕಾದ್ರೆ ನಮ್ಮ ಮೇಲೆ ಫೈರ್ ಆಯ್ತು. ನೀವು ಅವ್ರಿಗೆ ಕಾಣಿಸ್ತಿರ್ತೀರಿ, ಅವ್ರು ನಿಮಗೆ ಕಾಣಿಸ್ತಾರೆ, ನಮಗೆ ಯಾರು ಕಾಣಿಸಲ್ಲ. ಫೈರ್ ಆಯ್ತು. ಹಾಫ್ ಅನ್ ಅವರ್ ಫೈರ್ ಆಯ್ತು ಸರ್. ಅರ್ಧ ಗಂಟೆ ಫೈರ್ ಸರ್. ಆ ಅರ್ಧ ಗಂಟೆ ನಾವ್ ಹೇಳೋದ್ರಲ್ಲಿ ಅರ್ಧ ಅಂತ ಹೇಳ್ಬಿಡ್ಬೋದು ಸರ್. ಅರ್ಧ ಗಂಟೆ ಅನುಭವಿಸಿದೆ ಇದೆಲ್ಲ, ಅದು ಬಹಳ ಕಷ್ಟ. ನಮ್ಮ ಜೀವನೇ ನಮ್ಮ ಕೈಯಲ್ಲಿ ಬಂದಂಗಾಗಿತ್ತು. ಫೈರಿಂಗ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ನಾವು ಯಾರು ಆ ಒಂದು ಸಿಚುವೇಶನ್ ಫೇಸ್ ಮಾಡಿರೋರಲ್ಲ. ಯಾಕಂದ್ರೆ ನಾವು ಮೆಡಿಕಲ್ ಇದ್ರಲ್ಲಿ ಹೋಗಿರೋರು, ಜಸ್ಟ್ ಒಂದು ಟ್ರೀಟ್ಮೆಂಟ್ ಅಂತ ಹೋಗ್ತಿರೋದು. ಇದು ನಮ್ಮ ಮೇಲೆ ಅಟ್ಯಾಕ್ ಆಯ್ತು ಅಂದಾಗ ಸರ್ ನಾವ್ ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಆಲ್ರೆಡಿ ನಾವು ಬೇಸಿಕ್ ಟ್ರೈನಿಂಗ್ ಎಲ್ಲ ಮಾಡಿದ್ವಿ. ಆರ್ಮ್ಸ್ ಅಂಡ್ ಡಾಮಿನೇಷನ್ ನಡೆಸೋದು ಹೇಗೆ ಅಂತ ಗೊತ್ತಿತ್ತು. ಹಾಗಾಗಿ ನಮ್ಮ ಕೈಯಲ್ಲಿ ವೆಪನ್ ಇತ್ತು. ನಾವು ಏನ್ ಮಾಡಿದ್ವಿ, ಫೈರಿಂಗ್ ಸ್ಟಾರ್ಟ್ ಮಾಡಿದ್ವಿ. ಒಂದು ಅರ್ಧ ಗಂಟೆ ಫೈರಿಂಗ್ ಆಯ್ತು ಸರ್. ಅರ್ಧ ಗಂಟೆ ಆದ್ಮೇಲೆ ಫೈರಿಂಗ್ ಎಲ್ಲವೂ ಕಂಪ್ಲೀಟ್ ನಿಂತು ಹೋಯ್ತು. ನಿಂತರು ನಾವೇನ್ ಥಿಂಕ್ ಮಾಡಿದ್ವಿ, ಈಗ ನಾವು ಅಕಸ್ಮಾತ್ ಆಗಿ ಏನಾದ್ರೂ ಇಳಿದು ಹೋದ್ರೆ ಮತ್ತೆ ನಾವು ಹೊಡಿಬಹುದು ಅಂತ ಹೇಳ್ಬಿಟ್ಟು ನಾವು ಆರಾಮಾಗಿ ಆ ಒಂದು ಬುಲೆಟ್ ಪ್ರೂಫ್ ಗಾಡಿಯಲ್ಲೇ ನಾವು ಕೂತ್ಕೊಂಡ್ವಿ. 7 ಜನ. ಎಷ್ಟು ಜನ ಇದ್ರಿ ಸರ್? 7 ಜನ ಇದ್ವಿ ನಾವು. ಟೋಟಲ್ ಎಷ್ಟು ಜನ ಇದ್ರಿ ಸರ್? ಒಂದು ಪ್ಲಾಟೂನ್ ಅಂದ್ರೆ 27 ಜನದ ಒಂದು ಪ್ಲಾಟೂನ್ ಅದು. ಓಕೆ. 27 ಜನದಲ್ಲಿ 20 ಜನ ಸೈನಿಕರು ಇವಾಗ ಆಲ್ರೆಡಿ ಹೌದು, ಶೂಟ್ ಔಟ್ ಆಗ್ಬಿಟ್ಟಿದೆ ಸರ್. ಎಲ್ಲ ಹೋಗ್ಬಿಟ್ಟಿದ್ದಾರೆ, ಎದುರುಗಡೆನೆ ಬಿದ್ದಿದ್ದಾರೆ ಅವರು. ಸರ್, ನಾವು ಒಳಗಿದ್ವಿ. ನಾವೇನ್ ಮಾಡಿದ್ವಿ, ನೆಕ್ಸ್ಟ್ ಪೋಸ್ಟ್ ಯಾವ್ದಾರು ಇದ್ರೆ ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ಇಂಟಿಮೇಷನ್ ಕೊಡೋಣ. ಫಸ್ಟ್ ಹಿಂಗೆ ನಮ್ ಇದ್ರ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳಿ ನಾವು ಹೇಳೋಣ ಅಂದ್ರೆ ನಮ್ಗೆ ಆಗ್ತಿಲ್ಲ. ಒಳಗೆ ಕೂತಿದ್ವಿ ನಾವು. ಸಡನ್ ಆಗಿ ಇಳಿದ್ವಿ. ಒಂದ್ ಅರ್ಧ ಗಂಟೆ ಆದ್ಮೇಲೆ ಇಳಿದ್ವಿ. ಡೆಡ್ ಬಾಡಿ ನೀನ್ ಎಳಿಬೇಕು ಅನ್ನೋಷ್ಟೊಳಗೆ ಅನೌನ್ಸ್ಮೆಂಟ್ ಶುರು ಆಯ್ತು. ನೀವು ಒಳಗಿದ್ದಾಗ ಏನಾದ್ರು ಬುಲೆಟ್ ಗಿಲೆಟ್ ಆತರ ಸರ್ ಇಲ್ಲ, ಅದೊಂದು ಇನ್ಸಿಡೆಂಟ್ ಆಯ್ತು. ಹೌದು, ನಿಜ, ನೀವು ಕೇಳಿದ್ ಒಳ್ಳೇದಾಯ್ತು. ಯಾಕಂದ್ರೆ ನಾವು ಬುಲೆಟ್ ಪ್ರೂಫ್ ಗಾಡಿಲಿ ಇದ್ವಿ. ನಮ್ದು ಯಾವ್ದಾದ್ರು ಹಿಟ್ ಆಗೋ ಚಾನ್ಸೇ ಇಲ್ಲ. ಆದ್ರೆ ನಮ್ದೊಂದು ಟಾಪ್ ಒಂದು ಓಪನ್ ಇತ್ತು. ಆ ಟಾಪ್ ಓಪನ್ ಇರಿಂದ ಹೊಡೆದಿದ್ ಬುಲೆಟ್ ಸೀದಾ ಬಂದಿ ನನಗೆ ರಿಕೋಜಿಟ್ ಆಗಿ ಇಲ್ಲಿಗೆ ಬಿತ್ತು. ಆ ಬಿದ್ದಿದ ತಕ್ಷಣ ಒಂದ್ ಕ್ಷಣದಲ್ಲಿ ಹೆಂಗಾಯ್ತು ಅಂದ್ರೆ ಅದು ಬಿಸಿನ ತಣ್ಣಗತ್ತ ಏನು ಗೊತ್ತೇ ಆಗಿಲ್ಲ ನನಗೆ. ಚುರ್ರ ಅನ್ಬಿಡ್ತು ಒಂದೇ ಸರಿ. ಏನಾಯ್ತು ಅಂತ ನೋಡ್ಕೊಂಡ್ರೆ ಇಲ್ಲಿ ಬಂದ್ ಬಿದ್ದಿತ್ತು. ಅದು ಇಮಿಡಿಯೇಟ್ ಆಗಿ ತೆಗ್ದ್ರೆ ಅಲ್ಲಿಂದ ಬ್ಲೀಡಿಂಗ್ ಆಗಕ್ ಶುರು ಆಯ್ತು. ಆಮೇಲೆ ಪ್ಯಾಚ್ ಎಲ್ಲ ಹಾಕೊಂಡ್ವಿ. ಒಳಗೆ ಹೆಂಗೆ ಕೂತಿದ್ವಿ ನಾವು. ನಾನ್ ಕೂತ್ಕೊಂಡೆ, ಅವ್ರು ಫೈರ್ ಮಾಡ್ತಿದ್ರು. ಆಮೇಲೆ ಫೈರಿಂಗ್ ಸ್ಟಾಪ್ ಆಯ್ತು. ಸ್ಟಾಪ್ ಆದ್ರೂ ಅರ್ಧ ಗಂಟೆ ನಾವು ಒಳಗೆ ಇದ್ವಿ. ಆಮೇಲೆ ಇಳಿದಾಗ ಅನೌನ್ಸ್ಮೆಂಟ್ ಶುರು ಆಯ್ತು. ಅನೌನ್ಸ್ಮೆಂಟ್ ಅಲ್ಲಿ ಏನಾಯ್ತು ಅಂದ್ರೆ ಜಸ್ಟ್ ಅವ್ರು ಹೇಳಿದ್ರು, ಕೊಯ್ ಹರ್ಕತ್ ಕಿಯಾದೋ ಆಪ್ಕೋ ಉಡಾದೆಂಗೆ ಅಂತ ಹೇಳಿದ್ರು. ಒಂದ್ಸರಿ ಅನೌನ್ಸ್ ಮಾಡಿದ್ರು. ನಾವೇ ಥಿಂಕ್ ಮಾಡಿ ಅನೌನ್ಸ್ ಮಾಡ್ತಾರೆ ಅಂತ ಬಿಟ್ಟು ಎಳಿಯಾಕ್ ಹೋದ್ರೆ ಇನ್ನೊಂದ್ಸರಿ ಸೆಕೆಂಡ್ ಅನೌನ್ಸ್ಮೆಂಟ್ ಆಯ್ತು. ಅವಾಗ ನಮ್ಗೆ ಜೀವ ಭಯ. ಅಕಸ್ಮಾತ್ ಅವ್ರು ನಾವೀಗ ಹೊರಗಡೆ ಇದ್ದೀವಿ. ಒಂಥರ ಹೆಂಗೆ ಅಂದ್ರೆ ಈಗ ಯುದ್ಧದಲ್ಲಿ ಶಸ್ತ್ರಾಸ್ತ್ರ ತ್ಯಜಿಸಿರೋರ್ದು ಏನ್ ಕಂಡೀಷನ್ ಇರ್ತಲ್ಲ ಹಂಗೆ. ಯಾಕಂದ್ರೆ ನಮ್ದು ರೈಫಲ್ಸ್ ಎಲ್ಲ ಹಿಂದ್ ಹಾಕೊಂಡಿದ್ದೀವಿ, ನಾವು ಎಳಿತಾ ಇದೀವಿ, ಪೊಸಿಷನ್ ಅಲ್ಲಿ ಇಲ್ಲ ನಾವು. ಅವ್ರು ಫೈರ್ ಮಾಡಿದ್ರೆ ನಾವು ಡೈರೆಕ್ಟ್ ಆಗಿ ಹಿಟ್ ರೇಂಜ್ ಅಲ್ಲಿ ಇದೀವಿ. ನಾವು ಸಿಕ್ಕಾಕೊಂಡ್ಬಿಡ್ತೀವಿ, ಜೀವಂತೂ ಹೋಗುತ್ತೆ. ನಾವು ಜೀವ ಉಳಿಸ್ಕೊಳ್ಳೇಬೇಕೀಗ. ಹಾಗಾಗಿ ನಾವೇನ್ ಮಾಡಿದ್ವಿ, ನೀಲಿಂಗ್ ಪೊಸಿಷನ್ ಅಲ್ಲಿ ಇಟ್ಕೊಂಡು ನೀಲಿಂಗ್ ಪೊಸಿಷನ್ ಕೂತ್ಕೊಂಡ್ವಿ. ಯಾರು ಸರ್ ಅವರು? ಸರ್, ಅವ್ರು ಮಿಲಿಟೆಂಟ್ಸೇ ಸರ್ ಅವರು. ಯಾಕಂದ್ರೆ ಅವ್ರು ಸಿವಿಲ್ ಅಲ್ಲಿ ಇದ್ರು. 100% ಪಾಕಿಸ್ತಾನಿ ಮಿಲಿಟೆಂಟ್ಸ್ ಇದ್ರು. 100% ಪಾಕಿಸ್ತಾನಿ ಮಿಲಿಟೆಂಟ್ಸ್, ದೇರ್ ಇಸ್ ನೋ ಡೌಟ್. ಬಂದು ನೀಲಿಂಗ್ ಪೊಸಿಷನ್ ಅಲ್ಲಿ ಕೂತ್ಕೊಂಡ್ವಿ. ಬಂದಿತ್ತು ಫಸ್ಟ್ ನಮ್ಮ ಕೈನ ಹಿಂದೆ ಕಟ್ಟಿ ಆರ್ಮ್ಸ್ ಅಂಡ್ ಡಾಮಿನೇಷನ್ ಎಲ್ಲ ತಗೊಂಡ್ರು. ಕಣ್ಣಿಗೆ ಬಟ್ಟೆ ಕಟ್ಟಿ ಒಂದಷ್ಟು ದೂರ ಕರ್ಕೊಂಡು ಹೋಗಿ ಅವ್ರ ವೆಹಿಕಲ್ ಕರ್ಕೊಂಡು ಹೋದ್ರ. ಯಾರ ವೆಹಿಕಲ್ ಗೊತ್ತಿಲ್ಲ ನಮ್ಗೆ. ಒಟ್ಟಿಗೆ ವೆಹಿಕಲ್ ಅಲ್ಲಿ ನಾವು ಹೋದ್ವಿ. ಎಷ್ಟೊತ್ತು ಜರ್ನಿ ಮಾಡಿರ್ಬೋದು ಸರ್ ವೆಹಿಕಲ್ ಅಲ್ಲಿ? ಸರ್, ಒಂದು
ಹಾಫ್ 1 ಅವರ್ ತನಕನೂ ಆಯ್ತು ಅನ್ಸುತ್ತೆ ಸರ್. ಅದು ಟೈಮಿಂಗ್ ನಮಗೇನು ಅಷ್ಟು ಮ್ಯಾಟ್ರ್ ಆಗಿಲ್ಲ. ಗಾಬರಿಯಲ್ಲಿದ್ವಿ ನಾವು, ಎಲ್ಲಿ ತಗೊಂಡ್ ಹೋಗ್ತಾರೋ ಏನ್ ಮಾಡ್ತಾರೋ ಹೆದರಿಕೆಯಲ್ಲಿದ್ವಿ ಸರ್. ಎಷ್ಟೊತ್ತು ತಗೊಂಡ್ ಹೋದ್ರು ಅಂತ ನಮ್ಗೆ ಗೊತ್ತಿಲ್ಲ, ಸುಮಾರು ಹೊತ್ತು ತಗೊಂಡ್ ಹೋದ್ರು ಸರ್. ಅದು ತಗೊಂಡೋಗಿ ಒಂದು ರೂಮಿಗೆ ಬಿಟ್ರು, ನಮ್ಗೆ ರೂಮಿಗೆ ಬಿಟ್ಟು ಲಾಕ್ ಮಾಡಿದ್ರು. ಆಮೇಲೆ ಫುಡ್ ತಂದ್ಕೊಡಕ್ ಬಂದ್ರು ಸರ್. ನಾವು ದೇಶ ಸ್ವಾಭಿಮಾನ ನಮ್ಗೆ ಜಾಸ್ತಿ. ಯಾಕೆ ಗೊತ್ತಾ, ನಾವು ನಮ್ಮ ಭಾರತದಲ್ಲಿ ತಿಂದು ಎಲ್ಲ ಮಾಡಿ ನಾವು ಯಾಕೆ ಪಾಕಿಸ್ತಾನ ತಿನ್ಬೇಕು, ಅವ್ರದ್ಯಾಕೆ ತಿನ್ಬೇಕು, ಹೇಗಿದ್ರು ನಮ್ಗೆ ಬಿಡಿಸ್ಕೊಂಡ್ ಬಂದೇ ಬರ್ತಾರೆ ಅಂತ ಹೇಳಿ ನಾವೇನ್ ಮಾಡಿದ್ವಿ, ನಮ್ಮ ಸ್ವಾಭಿಮಾನ ಕಟ್ಟು ಬಿದ್ದು ನಾವು ಯಾವ್ದೇ ಅವ್ರು ಏನೇ ಕೊಟ್ಟರು ನಾವು ತಿಂದಿಲ್ಲ. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ತನಕ ತಡ್ಕೊಂಡೇ ಇದ್ವಿ ಸರ್. ಆಗ್ತೀವಿ ನಾವು, ಬಂದ್ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಆಸೆಯಲ್ಲಿ ನಾವು 3 ದಿವಸ ಆದ್ರೂ ನಾವು ತಿನ್ನಕ್ ಹೋಗಿಲ್ಲ. ಫೈನಲಿ ವಿಧಿ ಇಲ್ಲದೆ ನಾವು ಪಾಕಿಸ್ತಾನದ ಊಟ ತಿನ್ಲೇಬೇಕಾಯ್ತು. ಅದೇನ್ ಮಾಡಿದ್ರು, ಇವ್ರಿಗೆ ಗೊತ್ತಿದೆ ಇವ್ರ ಕೋಪ್ ಕರಗಿಸ್ಬೇಕು ಅಂತ ಹೇಳಿ ಅವ್ರೇನ್ ಮಾಡಿದ್ರು, ತಂದೂರಿ ರೊಟ್ಟಿ ಅಂತ ಮಾಡ್ತಾರೆ ಸರ್. ಅಲ್ಲಿ ತಂದೂರಿ ರೊಟ್ಟಿಗಳು ಮಾಡ್ತಾರೆ. ಅದೇನ್ ಮಾಡ್ತಾರೆ ಅಂದ್ರೆ ಹಿಟ್ಟಲ್ಲಿ ಹಾಕಿ ತಂದೂರಿಯಲ್ಲಿ ಬೇಯಿಸ್ತಾರೆ. ಯಾರು ಬೇಯಿಸ್ತಾರೆ, ಒಟ್ಟಿಗೆ ಹಾಕಿ ಬೇಯಿಸ್ತಾರೆ. ಅದಕ್ಕೇನ್ ಮಾಡಿದ್ರು, ಉಸುಗಲ್ಲಿ ಇಟ್ಟು ಹೊಡೆದಿ ಬೇಯಿಸಿದ್ದಾರೆ. ಅದು ನಮಗೆ ಗೊತ್ತಿಲ್ಲ. ಈಗ ಹೆಂಗಾಗಿತ್ತು ಅಂದ್ರೆ ಅವ್ರು ಯಾವಾಗ ಏನ್ ಕೊಡ್ತಾರೋ ಕೊಟ್ಟರೆ ಸಾಕಪ್ಪ ತಿನ್ನಂಗ ಆಗೋಗ್ಬಿಟ್ಟಿದೆ. ಯಾಕಂದ್ರೆ 3 ದಿವಸದ ಹೊಟ್ಟೆ ಹಸು, ಬಹಳ ಹಿಂಸೆ ಆಗಿತ್ತು ನಮ್ಗೆ. ಕೊಟ್ಟಿದ ತಕ್ಷಣ ಏನ್ ಮಾಡಿದೆ, ಮುರಿದಿ ಬಾಲಿ ಇಟ್ಕೊಂಡಿದ ತಕ್ಷಣ ನನ್ನ ದವಡೆ ಹಲ್ಲಿ ಸಿಡಿದು ಹೋಯ್ತು ಒಂದೇ ಸರಿ ಪಟ್ ಅಂತ. ಯಾಕಂದ್ರೆ ಕಲ್ಲು ಸಿಕ್ಬಿಟ್ಟಿತ್ತು ನನಗೆ. ಹಾಗಾಗಿ ನಾನು ಮಾಡಿದೆ, ನಿಧಾನಕ್ಕೆ ಕಲ್ಲು ಸಿಕ್ಕಿದ ತಕ್ಷಣ ತಿನ್ನಾಕೆ ಆಗಿಲ್ಲ. ಈ ಹೊಟ್ಟೆ ಹಸು ಬೇರೆ, ಈ ನೋವು, ಕಣ್ಣೀರ್ ಬಂದ್ಬಿಡ್ತು. ಯಾಕಂದ್ರೆ ನಾವು ಇದೀನೋ ಅನ್ನಂಗ ಆಗೋಗ್ಬಿಡ್ತು. ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಬೋಣ ಅನ್ನಂಗಾಗಿತ್ತು. ಯಾಕಂದ್ರೆ ಟಾರ್ಚಿಂಗ್ ಅಷ್ಟೊಂದಿತ್ತು. ಹಾಗಾಗಿ ಫೈನಲಿ ಏನ ಮಾಡಿದ್ವಿ, ವಿಧಿ ಇಲ್ದೆ ನೋವು ತಿನ್ಕೊಳ್ತಾನೆ ನಿಧಾನಕ್ಕೆ ಶೇಂಗಾ ಕಾಳು ಬಿಡಿಸ್ಕೊಳ್ತೀವಲ್ಲ ನಾವು, ಆತರ ನಿಧಾನಕ್ಕೆ ಸ್ವಲ್ಪ ಬಿಡಿಸ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಬಾಯಲ್ಲಿ ಇಟ್ಕೊಂಡು ಜೀವ ಉಳಿಸ್ಕೋಬೇಕಾಗಿದೆ ನಮಗೆ. ಇದು ಯಾರ ಪೀರಿಯಡ್ ಸರ್ ಆಗಿದೆ ಸರ್? ಇದು ಅವಾಗ ಪ್ರೈಮ್ ಮಿನಿಸ್ಟರ್ ಐ ಕೆ ಗುಜರಾಲ್ ಅಂತ ಇದ್ರು. ಐ ಕೆ ಗುಜರಾಲ್ ಅವ್ರ ಪೀರಿಯಡ್ ಅಲ್ಲಿ ಆಗಿರೋದು ಇದು. ನಿಮ್ಮನ್ನ ಬಿಡಿಸ್ಕೊಳ್ಳೋ ಪ್ರಯತ್ನ ಏನಾದ್ರು ನಡೆದಿತ್ತಾ ಅಥವಾ ನಿಮ್ಗೆ ಗೊತ್ತಿಲ್ವಾ ಏನಾಗಿದೆ? ಸರ್, ಅದು ಏನಾಗಿದೆ ಅಂತ ಗೊತ್ತಿಲ್ಲ. ನಾವ್ ಅನ್ಕೊಂಡಿದ್ವಿ ಬಂದ್ ಬಿಡಿಸ್ಕೊಂಡು ಹೋಗ್ತಾರೆ ಅಂತ. ಯಾವ್ದೇ ತರ ನಮ್ಗೆ ಸಿಂಪ್ಟಮ್ಸ್ ಏನು ಕಾಣ್ಲಿಲ್ಲ. ಒಟ್ಟು ಎಷ್ಟು ದಿನ ಇದ್ರಿ ಸರ್ ಅಲ್ಲಿ? ಸರ್, ನಾವೊಂದು 43 ದಿವಸ ಇದ್ವಿ. 43 ಡೇಸ್ ಇದ್ವಿ ಸರ್ ಅಲ್ಲಿ. ಸೊ ನಿಮ್ಗೆ ಟಾರ್ಚಿಂಗ್ ಮಾಡ್ತಾನೆ ಇದ್ರ ಸರ್? ಟಾರ್ಚಿಂಗ್ ಹೇಳಕ್ ಸಾಧ್ಯ ಸರ್, ಅಷ್ಟೊಂದು ಟಾರ್ಚಿಂಗ್ ಮಾಡ್ತಾ ಇದ್ರು. ಸಿಗಾರಿಂದ ಸುಡ್ತಿದ್ರು, ಬಹಳಷ್ಟು ಚಿತ್ರಹಿಂಸೆ ಕೊಡ್ತಾ ಇದ್ರು. ಒಂದೇ ಜಾಗದಲ್ಲಿ ಇದ್ರೆ ಅಥವಾ ಬೇರೆ ಬೇರೆ? ಸರ್ ಇಲ್ಲ, ಅವರು ನಮ್ಗೆ ಇವತ್ತು ಒಂದ್ ಜಾಗದಲ್ಲಿ ಇಟ್ಟರೆ ಇನ್ನೊಂದ್ಸರಿ ಇನ್ನೊಂದ್ ಜಾಗದಲ್ಲಿ ಇಡ್ತಾರೆ ಸರ್. ಶಿಫ್ಟ್ ಮಾಡ್ತಾನೆ ಇರ್ತಾರೆ. ಮಾಡ್ಬೇಕಾದ್ರೆ ಮತ್ತೆ ಬಟ್ಟೆ ಕಟ್ತಾ ಇದ್ರ ಅಥವಾ? ಸರ್, ಕಟ್ಕೊಂಡೇ ಹೋಗ್ತಾರೆ. ನಮಗೆ ಎಲ್ಲೇ ಕರ್ಕೊಂಡು ಹೋಗ್ಬೇಕು ಕಟ್ಕೊಂಡೇ ಹೋಗ್ತಾರೆ. ಹಾಗೆ ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ನಮ್ಗೆ ನೋಟಿಸ್ ಮಾಡ್ತೀವಿ, ಎಲ್ಲಿ ಹೋಗಿದ್ದಾರೆ ಏನಾಗಿದೆ ನೋಟಿಸ್ ಮಾಡ್ತೀವಿ ನಾವು. ನಿಮಗೆ ರೂಮ್ ಅಷ್ಟೇ ಪ್ರಪಂಚ ಸರ್, ಅಷ್ಟೇ ಪ್ರಪಂಚ. ಬಹಳ ಹಿಂಸೆ ಕೊಡ್ತಿದ್ರು ಸರ್. ಆಮೇಲೆ ಫೈನಲಿ ಒಂದ್ ಏನಾಯ್ತು ಅಂದ್ರೆ, ನಮ್ಮ ರೇಡಿಯೋ ಆಪರೇಟರ್ ಅವರು ಏನಂತ ತಿಳ್ಕೊಂಡ್ರು ಗೊತ್ತಿಲ್ಲ. ಓಪನ್ ಆಗಿತ್ತು ಡೋರು, ಓಡೋದ್ರು. ಅದು ಇದ್ರದ್ದು ಅಂಡರ್ಗ್ರೌಂಡ್ ಪೋಸ್ಟ್ ಇರ್ತವೆ. ಆ ಪೋಸ್ಟ್ ಮೇಲೆ ಅವ್ರು ಓಡಿದ ತಕ್ಷಣ ದಡ 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 ಸೌಂಡ್ ಬಂದಿದ ತಕ್ಷಣ ಮುಂದೆ ಓಡ್ತಿರ್ತಾರಲ್ಲ, ಗನ್ ಪಾಯಿಂಟಿಗೆ ಬಂದ್ಬಿಟ್ರು. ಇಮ್ಮಿಡಿಯೇಟಾಗಿ ಫೈರಿಂಗ್ ಆಯ್ತು ಸರ್. ಇಲ್ಲಿ ನಮ್ಮ ಇದ್ರೊಳಗೆ ಫೈರಿಂಗ್ ಆಗ್ಬೇಕು ಅಂದ್ರೂ ಮೇಲಿಂದ ಆರ್ಡರ್ ಬೇಕೇ ಬೇಕು. ಆರ್ಡರ್ ಇಲ್ಲದೆ ಫೈರಿಂಗ್ ಮಾಡಂಗೇ ಇಲ್ಲ. ಫೈರಿಂಗ್ ಮಾಡಿದ್ರೆ ಎಕ್ಸ್ಪ್ಲನೇಷನ್, ಕ್ವಾರೀಸ್ ಎಲ್ಲವೂ ನಡೀತವೆ. ಅವ್ರಿಗೆ ಯಾವುದೇ ತರದ್ದು ಕ್ವಾರೀಸ್ ಎಕ್ಸ್ಪ್ಲನೇಷನ್ ಯಾವುದೂ ಇಲ್ಲ. ಅಂದಾಜುಂದಿ ಫೈರ್ ಮಾಡ್ತಾನೆ ಇರ್ತಾರೆ. ಫೈರಿಗೆ ಅವರು ಬಲಿಯಾದ್ರು. ನೋಡ್ತಾನೆ ಇದ್ವಿ. ಆಮೇಲೆ ನಾವು ಥಿಂಕ್ ಮಾಡಿದ್ವಿ, ನಾವು ಈ ತರ ಹಿಂಗ್ ಮಾಡಿದ್ರೆ ಸರಿ ಇಲ್ಲ. ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ, ರಿಲೀವರ್ ಯಾವ ಬರ್ತಾರೆ, ಏನ್ ಮಾಡ್ತಾರೆ. ಯಾಕಂದ್ರೆ ನಾವು ಅಲ್ಲಿಂದ ಎಸ್ಕೇಪ್ ಆಗ್ಲೇಬೇಕು, ಇಲ್ಲಾಂದ್ರೆ ವಿಧಿ ಇಲ್ಲ. ಒಂದು ಸಾಯ್ಬೇಕು, ಇಲ್ಲ ಎಸ್ಕೇಪ್ ಆಗ್ಬೇಕು. ಬದುಕದಂತೂ ಚಾನ್ಸ್ ಇಲ್ಲ 100%. ಯಾಕಂದ್ರೆ ನಾವ್ ಇಲ್ಲಿ ಬಂದ್ ಸಿಕ್ಕಾಕೊಂಡಿದೀವಿ. ಬದುಕದಂತೂ ಕಷ್ಟ. ಟ್ರೈ ಮಾಡೋಣ ಒಂದ್ಸರಿ. ಸಾಯೋದು 100%. ಉಳಿದವರೆಲ್ಲ ಏನ್ ಮಾಡಿದ್ರು ಸರ್? ಇಲ್ಲ, ರೇಡಿಯೋ ಆಪರೇಟರ್ ಹೋದಾಗ ಇನ್ನೂ ಕೆಲವು ಟಾರ್ಚಿಂಗ್ ಅಲ್ಲೇ ಸತ್ತೋದ್ರು ಪಾಪ ಸರ್. ಡೆಡ್ ಬಾಡಿನ ಎದುರುಗಡೆ ಇಟ್ಕೊಂಡೆ ನಾವು ಒಂದ್ ರಾತ್ರಿ ಕಳೆದಿದ್ದೀವಿ. ಯಾಕಂದ್ರೆ ಅವರೇ ಮಾಡ್ತಾರೆ ನಮ್ಗೆ ಸೀಕ್ರೆಟ್ಸ್ ಕೇಳೋದಕ್ಕೆ, ಟಾರ್ಚಿಂಗ್ ಮಾಡೋದಕ್ಕೆ ಬೇಕಂತಾನೆ ಒಂದೊಂದು ಬೆಟ್ಗಳು ಸರ್ ಉಗುರು ತೆಗಿತಿದ್ರು, ಬೆಟ್ ಕಟ್ ಮಾಡ್ತಿದ್ರು ಸರ್. ಎಷ್ಟು ಕ್ರೂರಿಗಳು ಅಂದ್ರೆ ಸರ್, ನಮ್ಮ ಹತ್ರ ಸಿಕ್ಕಿದಾಗ ನಾವು ಅಷ್ಟೊಂದು ಟಾರ್ಚಿಂಗ್ ಮಾಡಲ್ಲ. ನಾವು ಅವರಿಗೆ ಟಾರ್ಚಿಂಗ್ ಮಾಡ್ತೀವಿ, ಇಲ್ಲ ಅಂತ ಅಲ್ಲ. ಅವ್ರು ಬಾಯಿ ಬಿಡಿಸೋ ಸಂಬಂಧ ನಾವು ಟಾರ್ಚಿಂಗ್ ಮಾಡ್ತೀವಿ. ಇವ್ರು ಹಂಗಲ್ಲ, ಇವ್ರಿಗೆ ಕೇಕೆ ಆಗಿರುತ್ತೆ. ಹೊಡೆದಿ ನಾವು ಕೂಕ್ಕೊಳ್ಳೋದು ಇದೆಲ್ಲ ಕೇಳ್ಕೊಂಡು ನಗ್ತಾ ಇರ್ತಾರೆ ಅವರು ಸರ್. ಆ ತರ ಸಿವಿಯರ್ ಟಾರ್ಚಿಂಗ್ ಸರ್ ಅದು. ಸೊ ನಿಮ್ ಕಣ್ ಮುಂದೆನೆ ಆಲ್ಮೋಸ್ಟ್ ಎಲ್ಲರೂ ಹೋದ್ರು ಸರ್? ಎಲ್ಲರೂ ಹೋದ್ರು. ಆಮೇಲೆ ಸರ್ ಆಮೇಲೆ ಏನಿಲ್ಲ, ನಾನೇ ಮಾಡಿದೆ, ಎದುರುಗಡೆ ರಿಲೀವರ್ ಯಾವ ಬರ್ತಾನಲ್ಲ ಆ ಟೈಮಿಗೆ ನಾನು ಹೋಗಿ ಒಳಗೆ ಎಂಟ್ರಿ ಆದೆ. ನಾನು ಎಂಟ್ರಿ ಆಗ್ಬೇಕಾದ್ರೆ ನಾವು ನಿಧಾನಕ್ಕೆ ಮೆಲ್ಲನಿಗೆ ನಡೆದು ಹೋದ್ರೆ ಇಮ್ಮೇಟ್ ಅವ್ರಿಗೆ ಗೊತ್ತಾಗುತ್ತೆ ಯಾರು ಏನೋ ಬರ್ತೀಯ, ಏನೋ ಸೌಂಡ್ ಬರುತ್ತೆ, ಇಮ್ಮೇಟಾಗಿ ರಿಟರ್ನ್ ತಿರುಗ್ತಾರೆ ಸರ್. ರಿಲೀವರ್ ಹೋಗೋ ಟೈಮಿಗೆ ಅಬ್ಸರ್ವ್ ಮಾಡ್ತಾ ಇದ್ರು, ರೂಮ್ ಇಂದ ಅಬ್ಸರ್ವ್ ಮಾಡ್ತಾ ಇದ್ರು ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ. ಹೌದು.
ಯಾವಾಗ ರಿಲೀವರ್ ಬರೋ ಟೈಮಿಗೆ ಅವ್ನು ಬರೋಕ್ಕಿಂತ ಸ್ವಲ್ಪ ಮುಂಚೆ ಅಂದ್ರೆ ಅಪ್ರಾಕ್ಸಿಮೇಟ್ ಗೊತ್ತಾಗತ್ತೆ, ನೈಟ್ ಬರ್ತಿರ್ತಾರೆ ಸರ್. ನಾವು ದಡ ಅವ್ನು ಬಂದು ಹೋಗಿದ್ದೆಲ್ಲ ನಾವು ವಾಚ್ ಮಾಡ್ತಾ ಇದ್ವಿ. ಬಂದು ಹೋಗಾದ್ಮೇಲೆ ಸ್ವಲ್ಪ ಹೊತ್ತಾಯ್ತು, ರಿಲೀವರ್ ಬರೋ ಟೈಮಿಗೆ ನಾವು ಡೈರೆಕ್ಟಾಗಿ ಎಂಟ್ರಿ ಆದೆ ಒಳಗೆ. ಎಂಟ್ರಿ ಆಗಿದ ತಕ್ಷಣ ಅವನು ಗನ್ ಇಟ್ಕೊಂಡು ಪೊಸಿಷನ್ ಇದ್ದ. ಅವ್ನು ಏನೋ ಮಾತಾಡಿದ್ನೋ ಏನೋ ಗೊತ್ತಿಲ್ಲ. ತಿರ್ಗೋದೊಳಗೆ ನಾನೇನ್ ಮಾಡಿದೆ, ಅವನಿಗೆ ಚೋಕ್ ಮಾಡ್ಕೊಂಡೆ. ಕಂಪ್ಲೀಟ್ ಹಿಡ್ಕೊಂಡು ಚೋಕ್ ಮಾಡಿ ಒಂದ್ಸರಿ ಜರ್ಕ್ ಕೊಟ್ಟಿದ ತಕ್ಷಣ ಅವ್ರು ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ. ಅನ್ಕಾನ್ಶಿಯಸ್ ಆದ್ಮೇಲೆ ಅವನಿಗೆ ನಾನು ಕನ್ಫರ್ಮ್ ಮಾಡ್ಕೊಂಡು ಅವನಿಗೆ ಬ್ಯಾನಿಟಿ ಸ್ಟಡ್ ಇಂದ ಕ್ಲೀನ್ ಎಲ್ಲ ಹೊಡೆದಿ ಅವನಿಗೆ ಫಿನಿಶ್ ಮಾಡಿದೆ ನಾನು. ಸರ್ ಯಾಕಷ್ಟು ಫಿನಿಶ್ ಮಾಡ್ಬೇಕಾಗಿ ಬಂತು ಅಂದ್ರೆ ಸರ್, ನಾವು ಫಿಲಮ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ, ಹಿಡ್ಕೊಂಡು ವಿಲನ್ಗೆ ಸಿಕ್ಕಾಪಟ್ಟೆ ಹೊಡೆದ್ ಬಿಟ್ಟಿರ್ತೀವಿ. ಹೊಡೆದಿ ನಾವು ಹೋಗ್ಬೇಕಾದ್ರೆ ಮತ್ತೊಂದು ಚೇತರಿಸ್ಕೊಂಡು ಎದ್ಬಿಟ್ಟು ನಮ್ಮನ್ನು ಹೊಡಿತಾನೆ ಸರ್. ಅದು ರಿಪೀಟ್ ಆಗ್ಬಾರ್ದು ಇಲ್ಲಿ. ಹಾಗಾಗಿ ಅವನಿಗೆ ಫೈನಲಿ ಫಿನಿಶ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ಪೋಸ್ಟ್ ಏನಾರು ಇದೆಯಾ ನೋಡ್ಕೊಳ್ತಾ ಸರ್ ಸ್ಟ್ರೈಟ್ ಹೋಗ್ಬೇಕು ನಾವೀಗ. ಯಾಕಂದ್ರೆ ನಮ್ಮ ಕೈಯಲ್ಲಿ ಯಾವ ಕಾಂಪಸ್ ಇರಲ್ಲ. ಯಾಕಂದ್ರೆ ನಾವ್ ಇಲ್ಲಿ ಸಿಗಾಕೊಂಡಿದೀವಿ, ಕಾಂಪಸ್ ಎಲ್ಲಿ ಇರುತ್ತೆ. ಏನಿದ್ರು ನಮ್ಮ ಏಮ್ ಏನು ಅಂದ್ರೆ ನಮ್ಮ ಭಾರತ ಅಂದ್ರೆ ನಮ್ಮ ಇಂಡಿಯಾ ಭಾರತ ಎದುರುಗಡೆ ಇದೆ. ನಮ್ಮ ಭಾರತಕ್ಕೆ ಫೇಸ್ ಆಗಿ ಇವ್ರು ನಿಂತಿರ್ತಾರೆ. ನಮ್ಮವ್ರು ಯಾರ್ಯಾರ ಕಡೆ ಬಂದ್ರು ಹೊಡಿಬೇಕು ಅಂತ ಇಲ್ಲಿ ನಿಂತಿರ್ತಾರೆ. ಇವ್ರ ದೇಶನ ಕಾಯ್ಕೊಳ್ಳೋಕೆ ನಮ್ಮ ದೇಶದ ಕಡೆ ಮುಖ ಮಾಡಿರ್ತಾರೆ, ನಮ್ಮವ್ರು ಈ ಕಡೆ ಮುಖ ಮಾಡಿರ್ತಾರೆ. ಹಾಗಾಗಿ ನಮ್ದು ಇದೇ ಒಂದು ದಿಕ್ಕು ಅಂತ ಸರ್. ಹಾಗಾಗಿ ಅಲ್ಲಿ ಚೋಕ್ ಮಾಡಿ ಆಮೇಲೆ ಅವ್ನಿಗೆ ಫೈನಲ್ ಫಿನಿಶ್ ಮಾಡ್ಕೊಂಡು ನಾನು ಒಂದು ಬ್ಯಾನೆಟ್ ಸ್ಟಡ್ ಸಹ ಇಟ್ಕೊಂಡು ಕೈಯಲ್ಲಿ. ಯಾಕಂದ್ರೆ ಏನಾರು ಬಂದ್ರೆ ಮುಂದೆ ಹೊಡೆಯೋದಕ್ಕೆ ಬಡಿಯೋದಕ್ಕೆಲ್ಲ ಬೇಕಾಗುತ್ತೆ. ಯಾಕಂದ್ರೆ ನನ್ನ ಸೇಫ್ಟಿಗೆ ನನಗೆ ಬೇಕೇ ಬೇಕು. ಕೈಯಲ್ಲಿ ಏನೂ ಇಲ್ಲ, ಬ್ಯಾನೆಟ್ ಸ್ಟಡ್ ಇತ್ತು ತಗೊಂಡು ನಾನು ಜಸ್ಟ್ ಹಾಗೆ ಮುಂದೆ ಹೋಗ್ತಾ ಹೋದೆ ನಾನು. ನೀವು ಅಲ್ಲಿಂದ ಹೊರಟಾಗ ಅಂದಾಜು ಎಷ್ಟು ಗಂಟೆ ಆಗಿತ್ತು ಸರ್? ಅಂದಾಜು ಅವಾಗ ನಾನು ಸರ್ ಹೇಳ್ಬೇಕು ಅಂದ್ರೆ ನಾನು ಒಂದು ರ್ಯಾಡೋ ವಾಚ್ ಕಟ್ತಾ ಇದ್ದೆ. ರ್ಯಾಡೋ ವಾಚ್, ಆ ವಾಚು ನನಗೆ ಹೋಗ್ಬೇಕಾದ್ರೆ ಯಾವುದೋ ಒಂದು ಹಾರ್ಡ್ ಆಬ್ಜೆಕ್ಟ್ ಟಚ್ ಆಗಿ ಅದು ನಿಂತು ಬಿಟ್ಟಿತ್ತು. ಅಂದ್ರೆ 3 ಕಾಲಿಗೆ ನಿಂತಿತ್ತು. ಅಂದ್ರೆ ನಾನು 2:30 ಅಥವಾ 3 ಗಂಟೆಗೆ ಅಲ್ಲಿಂದ ನಾನು ಹೊರಟಿದ್ದೀನಿ. ಹಾಗೆ ಇನ್ನೊಂದೇನಂದ್ರೆ ಸರ್, ಹೊರಟಿದ್ದೀನಿ ಎದುರುಗಡೆ ಹೇಗಿರುತ್ತೆ ಅಂದ್ರೆ ನಮ್ಮ ಬ್ಯಾರಕ್ ಅಂದ್ರೆ ನಮ್ಮ ಇಂಡಿಯನ್ ಬ್ಯಾರಕ್ಸ್ ನಮ್ಮೆಲ್ಲವೂ ಪಾಕಿಸ್ತಾನ ಕಡೆ ಫೇಸ್ ಮಾಡಿರ್ತಾರೆ. ಪಾಕಿಸ್ತಾನದವರೆಲ್ಲ ನಮ್ಮ ಇಂಡಿಯನ್ ಕಡೆ ಫೇಸ್ ಮಾಡಿರ್ತಾರೆ. ನಮ್ಗೆ ಇಲ್ಲಿ ಕೈಯಲ್ಲಿ ಯಾವ ಕಾಂಪಾಸ್ ಇಲ್ಲ, ಡೈರೆಕ್ಷನ್ ತೋರಿಸೋದಕ್ಕೆ ಯಾವ ಕಾಂಪಾಸ್ ಇಲ್ಲ ನಮ್ಮ ಹತ್ರ. ನಾವು ಹೇಗೆ ಹೋಗ್ಬೇಕು ಅಂದ್ರೆ ನಮಗೆ ಕಣ್ಣಿಗೆ ಎದುರುಗಡೆ ಒಂದೇ ಡೈರೆಕ್ಷನ್, ಅದು ಹಳ್ಳ ಇರ್ಲಿ, ಕೊಳ್ಳ ಇರ್ಲಿ, ಗುಡ್ಡ ಇರ್ಲಿ, ಬೆಟ್ಟ ಇರ್ಲಿ, ಸುಮ್ಮನೆ ಒಂದೇ ತರನೇ ಹೋಗ್ಬೇಕು. ಅದೇನಿದ್ರು ಕ್ರಾಸ್ ಮಾಡ್ಕೊಂಡು ಹೋಗ್ತಿರ್ಬೇಕು ಸರ್. ಹಾಗೆ ಹೋಗ್ಬೇಕಾದ್ರೆ ನನ್ನ ಕಾಲು ಶೂಸ್ ಇದ್ವು, ಬ್ಲೀಡಿಂಗ್ ಆಗ್ತಾ ಇತ್ತು, ಮುಳ್ಳು ಚುಚ್ಚಿದ್ವು. ಯಾಕಂದ್ರೆ ಇಲ್ಲಿ ಏನಾಗ್ತಿದೆ, ನಾನು ತಪ್ಪಿಸ್ಕೋಬೇಕಷ್ಟೇ ಅಂತ ಒಂದು ಹುಲಿ ಬಾಯಿಂದ ತಪ್ಪಿಸ್ಕೊಂಡಿದ್ದೀನಿ. ಇಲ್ಲಿ ಮುಂದೆ ಹೋಗ್ಬಿಟ್ಟು ನಾನು ರೀಚ್ ಆಗ್ಬೇಕಷ್ಟೇ ನನ್ನ ಮೈಂಡ್ ಅಲ್ಲಿ ಇರೋದು, ಬಿಟ್ರೆ ಬೇರೆ ಏನು ಇಲ್ಲ. ಜಸ್ಟ್ ಸುಮ್ಮನೆ ಹೋಗ್ತಿರೋದೆ, ಹಳ್ಳ ಕೊಳ್ಳ ಎಲ್ಲ ದಾಟ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಮಾರ್ನಿಂಗ್ ಅರೌಂಡ್ 6 o'clock 126 ಬೆಟಾಲಿಯನ್ ಡಿಪ್ಲಾಯ್ಡ್ ಆಗಿತ್ತು ಬಾರ್ಡರ್ ಅಲ್ಲಿ. ಪೆಟ್ರೋಲಿಂಗ್ 6 ಗಂಟೆಗೆ ಪೆಟ್ರೋಲಿಂಗ್ ಹೋಗ್ತಾ ಇರುತ್ತೆ. ಪೆಟ್ರೋಲಿಂಗ್ ಹೋಗ್ಬೇಕಾದ್ರೆ ಪೆಟ್ರೋಲಿಂಗ್ ಎದುರುಗಡೆ ಯಾರೇ ಸಸ್ಪೆಕ್ಟೆಡ್ ಪಾರ್ಟಿ ಬಂದ್ರು, ಯಾರೇ ಒಬ್ಬ ಮನುಷ್ಯ ಬಂದ್ರು, ಸಸ್ಪೆಕ್ಟ್ ಇತ್ತು ಅಂದ್ರೆ ವಿತೌಟ್ ಎನಿ ಇಂಟಿಮೇಷನ್ ಅವ್ರು ಫೈರ್ ಮಾಡ್ಬಿಡ್ತಾರೆ. ಹಾಗಾಗಿ ನಾನು ಆ ಪೆಟ್ರೋಲಿಂಗ್ ಹೋಗೋ ತನಕ ನಾನು ಹೈಡ್ ಆಗಿ ಕೂತ್ಕೊಂಡು ಫೈನಲಿ ನಾನು ಅವ್ರ ಕಡೆ ಹೋದ್ಮೇಲೆ ಹೋಗಿ ಸೆಂಟ್ರಿ ಹತ್ರ ನಾನು ಸರೆಂಡರ್ ಆದೆ. ಸರೆಂಡರ್ ಆಗಿ ನೀಲಿಂಗ್ ಪೊಸಿಷನ್ ಅಲ್ಲಿ ಹೋಗಿ ನಾನು ಹಿಂಗೆ ಕೂತಿದ ತಕ್ಷಣ ಅವನು ಹಿಂದೆ ಮುಂದೆ ನೋಡದೆ ಗನ್ನ ರೈಫಲ್ನ ಕಾಕ್ ಮಾಡಿ ಇಟ್ಕೊಂಡೆ ಬಿಟ್ಟ. ಗನ್ ಪಾಯಿಂಟ್ ಅಲ್ಲೇ ನಾನು ಇದ್ದೆ. ನಾನು ಹೇಳಿದೆ, ಈ ಥರ ನಾನು ಹಿಂಗೆ 55 ಬೆಟಾಲಿಯನ್ಗೆ ಫಾರ್ಮಸಿಸ್ಟ್, ನಾನು ಹಿಂಗೆ ಡಾಕ್ಟರ್ ಇದ್ದೀನಿ, ನನಗೆ ಈ ಥರ ಹಿಂಗಾಗಿದೆ, ದಯವಿಟ್ಟು ನಿಮ್ಮ ಕಮಾಂಡೆಂಟ್ ಕರೀರಿ ಅಂತ ಹೇಳಿದೆ. ಅವನು ಮಾಡ್ದ ಮಾತಾಡ್ದ, ಒಳಗೆ ಯೂನಿಟಿ ಮಾತಾಡ್ತಾರೆ, ಅವ್ರದ್ದು ಕಮ್ಯುನಿಕೇಶನ್ ಇರುತ್ತೆ. ಮಾತಾಡಿದ ತಕ್ಷಣ ಅವರೇ ಮಾಡಿದ್ರು, ಇಲ್ಲ ಕಮಾಂಡೆಂಟ್ ಇಲ್ಲ ಅಂತ ಹೇಳಿದಾಗ 2AC ಸೆಕೆಂಡ್ ಇನ್ ಕಮಾಂಡೆಂಟ್ ಅವರಿಗಾದ್ರೂ ಕರೀರಿ ಅಂತ ಹೇಳಿದಾಗ ಅವರು ಬಂದರು. ಬಂದಾದ್ಮೇಲೆ ನನ್ನನ್ನೆಲ್ಲ ವಿಚಾರಿಸಿ ಏನಾಗಿದೆ ಏನು ಅಂತೆಲ್ಲ ಹಿಡಿದು ನಡೆದಿದ್ದೆಲ್ಲ ನಾನು ಹೇಳಿದೆ. ಆದ್ರೂ ಅವರಿಗೆ ಕನ್ಫರ್ಮೇಶನ್ ಇಲ್ಲ. ಯಾಕಂದ್ರೆ ಯಾವ ರೀತಿ ಬರ್ತಾರೋ ಒಳಗೆ ಏನ್ ಮಾಡ್ತಾರೋ ಅನ್ನೋ ಒಂದು ಡೌಟ್ ಇದ್ದೇ ಇರುತ್ತೆ. ಎಲ್ಲ ಸುತ್ತಲೂ ಎಲ್ಲರೂ ನಿಂತ್ಕೊಂಡು ಗನ್ ಪಾಯಿಂಟ್ ಅಲ್ಲಿ, ಯಾಕಂದ್ರೆ ಒಂಥರ ಬಲಿಗ ಬಕ್ರ ಅಂತ ಹೇಳ್ತೀವಲ್ಲ, ಹಂಗೆ ನಾನು ಬಕ್ರಾಗಲ್ಲಿ ಕೂತಿದ್ದೆ. ನನ್ನ ಸುತ್ತಲೂ ಎಲ್ಲರೂ ನಿಂತಿದ್ರು, ರೈಫಲ್ ಕಾಕ್ ಮಾಡಿ, ರೈಫಲ್ ರೆಡಿ ಟು ಫೈರ್ ಇಟ್ಕೊಂಡು ಕೂತ್ಕೊಂಡು, ಯಾವ್ದು ಆಕ್ಟಿವಿಟಿ ಮಾಡಂಗಿಲ್ಲ, ಕೆಳಗೆ ಬಗ್ಗಂಗಿಲ್ಲ, ಏನಿಲ್ಲ. ಆಮೇಲೆ ನಮ್ಮ ಯೂನಿಟಿಗೆ ಅವ್ರು ಫೋನ್ ಮಾಡಿ ಹಿಂಗೆ ಈ ಥರ ಹೆಸರು ಇವರೇನಾ ಅಂತ ಕೇಳ್ಕೊಂಡು ಅವರು ಕನ್ಫರ್ಮ್ ಹೇಳಿದಾಗ ನನ್ನ ಸರ್ವಿಸ್ ಬುಕ್ ಅಲ್ಲಿ ನನ್ನ ಐಡೆಂಟಿಫಿಕೇಶನ್ ಮಾರ್ಕ್ ಏನಿದೆ ಎಲ್ಲವೂ ಕೇಳ್ಕೊಂಡಾದ್ಮೇಲೆ ಅದನ್ನ ಕೇಳ್ಕೊಂಡು ನನಗೆ ಕೇಳಕ್ ಬಂದ್ರು, ಏನಿದೆ ನೀವೇ ಅನ್ನೋದಕ್ಕೆ ಏನ್ ಪ್ರೂಫ್ ಅಂತ ಹೇಳಿದಾಗ, ಯಾಕಂದ್ರೆ ನಾನು ಅಲ್ಲಿ ಕೊಟ್ಟಿರೋ ಐಡೆಂಟಿಫಿಕೇಶನ್ ಮಾರ್ಕ್ ನನಗೆ ಗೊತ್ತಿರುತ್ತೆ. ನನ್ನ ಹತ್ರ ಬಾಡಿ ಮೇಲೆ ಸ್ಕಾರ್ಸ್ ಇದಾವೆ. ಆ ಸ್ಕಾರ್ಸ್ ಅನ್ನ, ಆ ಮೋಲ್ಸ್ ಅನ್ನ, ಮತ್ತೆ ಇಲ್ಲಿರೋ ಮೋಲ್ಸ್ ಅನ್ನ ಸಹ ನಾನು ಅವರಿಗೆ ಹೇಳಿದೆ. ಆದ್ರೆ ಅವ್ರು ನನ್ನನ್ನು ಕನ್ಫ್ಯೂಸ್ ಮಾಡೋದಕ್ಕೆ
ಅವ್ರೇ ಮಾಡಿದ್ರು, ಇಲ್ಲ ನೀವು ರಾಂಗ್ ಹೇಳ್ತಿದ್ದೀರಾ, ಯು ಆರ್ ನಾಟ್ ದಟ್ ಪರ್ಸನ್ ಅಂತ ಹೇಳಿದ್ರು. ಸರ್ ಇಲ್ಲ ನಾನು ಅದೇ ಪರ್ಸನ್, ನಾನು ಬೇಕಾದ್ರೆ ನೋಡ್ರಿ ನೀವು ಅಂತ ಹೇಳಿದಾಗ, ಇಲ್ಲ ಅದರಲ್ಲಿ ನಾನು ರೈಟ್ ಅಲ್ಲಿ ಇದೆ ಅಂತ ಹೇಳಿ ನನಗೆ ಕನ್ಫ್ಯೂಸ್ ಮಾಡಕ್ ಹೋದ್ರು. ನಾನು ಪರ್ಟಿಕ್ಯುಲರ್ ಹೇಳಿದೆ, ಸರ್ ಅದು ಎಲ್ಲೆಲ್ಲೂ ಇಲ್ಲ, ಇಲ್ಲೇ ಇದೆ, ಕರೆಕ್ಟಾಗಿ ಈ ಪೊಸಿಷನ್ಗೆ ಇದೆ ಅಂದಾಗ ಅಷ್ಟನ್ನೇ ಆ ಬಾರ್ಬರ್ ಬಂದು ಓಪನ್ ಮಾಡಿದೆ. ಕನ್ಫರ್ಮ್ ಆದ್ಮೇಲೆ ಎಸ್ ಹಿ ಇಸ್ ದ ರೈಟ್ ಪರ್ಸನ್ ಅಂತ ಹೇಳಿದ್ಮೇಲೆ ಅವಾಗ ನನಗೆ ಸಲ್ಯೂಟ್ ಹೊಡೆದ್ರು. ಸರ್ ಅವಾಗ ನನಗೆ ಸಲ್ಯೂಟ್ ಬೇಕಾಗಿರಲಿಲ್ಲ ಸರ್, ನನಗೆ MI ರೂಮ್ ಬೇಕಾಗಿತ್ತು. ಯಾಕಂದ್ರೆ ನಂದೆಲ್ಲ ಬ್ಲೀಡಿಂಗ್ ಎಲ್ಲ ಆಗಿತ್ತು. ಫಸ್ಟ್ ನಾನು ಫ್ರೆಶ್ ಅಪ್ ಆಗಬೇಕಾಗಿತ್ತು, ಮೆಡಿಕಲ್ ಏಡ್ ಬೇಕಾಗಿತ್ತು. ಆಮೇಲೆ 2AC ಸೆಕೆಂಡ್ ಇನ್ ಕಮಾಂಡೆಂಟ್ ಅವರು ಎಸ್ ಈಸ್ ದ ಪರ್ಸನ್ ಅಂತ ಹೇಳಿ ನನಗೆ ಒಳಗೆ ಕರ್ಕೊಂಡೋದ್ರು. ಆಮೇಲೆ ಮುಂದೆ ನಾವು ಅಲ್ಲಿಂದ ನನಗೆ ಸ್ಪೆಷಲ್ ಟ್ರೈನ್, ನಮ್ಮ ಯೂನಿಟ್ ಆಲ್ರೆಡಿ ಅಲ್ಲಿಂದ ಜೈಪುರಿಗೆ ಶಿಫ್ಟ್ ಆಗೋಗಿತ್ತು. ಹಾಗಾಗಿ ನನಗೆ ಜೈಪುರ್ ಮಾನ್ಸಿಂಗ್ ಹಾಸ್ಪಿಟ್ಲಲ್ಲಿ ನನಗೆ ಟ್ರೀಟ್ಮೆಂಟ್ ನಡೀತು. ಸರ್ ನೀವೀಗ ಅಲ್ಲಿ ಬಂದ್ರಿ ಅಂದ್ರಲ್ಲ ಸರ್, ನೀವು ಸೆಂಟ್ರಿ ಹತ್ರ ಬಂದ್ರಿ ಅಂದ್ರಲ್ಲ, ಅಲ್ಲಿ ಬಾರ್ಡರ್ ಏನು ಫೆನ್ಸಿಂಗ್ ಆ ಥರದ್ದು ಏನು ಇರಲ್ವಾ, ಆ ಜಾಗದಲ್ಲಿ ಇಲ್ವಾ? ಸರ್ ಫೆನ್ಸಿಂಗ್ ಅಂದ್ರೆ ಆ ಥರ ಇರಲ್ಲ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ಒಂಥರ ಒಂದು ಇದಿರುತ್ತೆ ಅಷ್ಟೇ, ಅಲ್ಲಿ ನಿಂತಿರ್ತಾರೆ. ಫೆನ್ಸಿಂಗ್ ಅಂದ್ರೆ ಆ ರೀತಿ ಫೆನ್ಸ್ ಹಾಕಿದ್ದೇನು ಇರ್ಲಿಲ್ಲ ಅಲ್ಲಿ. ಯಾಕಂದ್ರೆ ನಾವು ತುಂಬಾ ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಅದಕ್ಕೆ ಕೇಳಿದೆ ನಾನು. ಇಲ್ಲ, ಫೆನ್ಸಿಂಗ್ ಅಂದ್ರೆ ಆ ಥರ ಇರ್ಲಿಲ್ಲ ಸರ್. ಅದು ಜಸ್ಟ್ ಅಲ್ಲೊಂದು ಡಿಪ್ಲಾಯ್ಡ್ ಆಗಿರುತ್ತೆ. ಆ ಕಡೆ ನಾವು ಯಾವ್ದು ಫೆನ್ಸ್ ಇರುತ್ತೆ ಆ ಕಡೆ ಹೋಗಿರ್ಲಿಲ್ಲ. ಈ ಕಡೆ ಆಲ್ರೆಡಿ ಒಂದು ಬೆಟಾಲಿಯನ್ ಇದೆ, ಬೆಟಾಲಿಯನ್ ಅಲ್ಲಿ ಕಾವಲು ಕಾಯ್ತಾ ಇರುತ್ತೆ. ಅವ್ರದ್ದೇ ಒಂದು ಇದಿರುತ್ತೆ, ಝೋನ್ ಕೊಟ್ಟಿರ್ತಾರೆ. ಅಲ್ಲಿ ಅವ್ರ ಸೈಡಿಗೆಲ್ಲ ಹಾಕೊಂಡಿರ್ತಾರೆ. ಅವ್ರ ಬೆಟಾಲಿಯನ್ಗೆ ಅಂದ್ರೆ ಒಂದು ಫೆನ್ಸ್ ಇರುತ್ತೆ ಅವರಿಗೆ. ನಾನು ಸಂತ್ರಿ ಹತ್ರ ಹೋದೆ, ಸಂತಿ ಹತ್ರ ಹೋಗಿ ಅಲ್ಲಿ ಸರೆಂಡರ್ ಆದೆ. ಈಗ ನಾವು ಫಿಲಮ್ ಅಲ್ಲಿ ನೋಡ್ತೀವಿ, ಉದ್ದ ಫೆನ್ಸ್ ಹಾಕಿರ್ತಾರೆ, ಒಂದು 10 ಫೂಟ್ ಹೈಟ್ ಅಲ್ಲಿ ಇರುತ್ತೆ. ಆ ರೀತಿ ಇರ್ಲಿಲ್ಲ, ಅದೊಂದು ಬೆಟಾಲಿಯನ್ ಡಿಪ್ಲಾಯ್ಡ್ ಆಗಿತ್ತು. ಆ ಡಿಪ್ಲಾಯ್ಡ್ ಆಗಿದೆ ಆ ಬೆಟಾಲಿಯನ್ ನಾನು ಹೋದೆ ಅಲ್ಲಿಗೆ. ನೀವು ಜೈಪುರ್ಗೆ ಆಸ್ಪತ್ರೆಗೆ ನಿಮ್ಗೆ ಅಡ್ಮಿಟ್ ಮಾಡಿದ್ರು? ಸೇವಾ ಮಾನ್ಸಿಂಗ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಅಂದ್ರೆ ಅಲ್ಲಿಂದ ಸ್ಪೆಷಲ್ ಟ್ರೈನ್ ಅಲ್ಲಿ ಕಳಿಸಿದ್ರು. ಜೈಪುರಲ್ಲಿ ನಮ್ಮ ಇದು ಡಿಪ್ಲಾಯ್ಡ್ ಆಗಿತ್ತು ಬೆಟಾಲಿಯನ್. ಹಾಗಾಗಿ ಆ ಬೆಟಾಲಿಯನ್ ಹೋದ್ಮೇಲೆ ಅಲ್ಲಿಂದ ನನಗೆ ಜೈಪುರ್ ಸೇವಾ ಮಾನ್ಸಿಂಗ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರು.